ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸುದ್ದಿ ಮಾಧ್ಯಮದ ಮಿತ್ರರೇ, ಇವತ್ತು ನಾವೆಲ್ಲ ಒಂದು ಚಿಂತನ ಮಂಥನವನ್ನು ನಡೆಸಿ ದಾವಣಗೆರೆ ಜಿಲ್ಲೆಯ ಆಗು ಹೋಗುಗಳ ಬಗ್ಗೆ ಸುಮಾರು 3 ತಿಂಗಳಿಂದ ಸನ್ಮಾನ್ಯ ರವೀಂದ್ರನಾಥ್ರವರು, ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ 7-8 ಕ್ಷೇತ್ರದ ಅಭ್ಯರ್ಥಿಗಳ ನೋವುಗಳನ್ನು ನಾವೆಲ್ಲರೂ ಕೂಡ ತೋಡ್ಕೊಂಡಿದ್ವಿ. ಪ್ರತಿಯೊಬ್ಬರ ಒಂದು ನೋವಿನ ಕತೆ ಈ ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೆಲ್ಲ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರ ಗಮನವನ್ನು ಕೂಡ ಸೆಳೆದಿದ್ವಿ. ಸನ್ಮಾನ್ಯ ಸಿದ್ದೇಶಣ್ಣನವರು ನನ್ನ ಚುನಾವಣೆಯಲ್ಲೂ ಕೂಡ ತಮಗೆಲ್ಲವೂ ಗೊತ್ತಿರುವ ಹಾಗೆ ಕೇವಲ 3 ಗಂಟೆ ಮಾತ್ರ ಪ್ರಚಾರಕ್ಕೆ ಬಂದಿದ್ದರು. 3 ಗಂಟೆ 184 ಹಳ್ಳಿಯಲ್ಲಿ 3 ಹಳ್ಳಿಗೆ ಬಂದು ನನ್ನ ಚುನಾವಣಾ ಪ್ರಚಾರ ಮುಗೀತು ಅಂತಕ್ಕಂಥ ಮಾತನ್ನು ಕೂಡ ನನಗೆ ಹೇಳಿದರು. ನಾನು ಯಾಕೆ ಮಾತನ್ನು, ನೋವಿನ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಎಲ್ಲ ತಾಲೂಕಿನಲ್ಲೂ ಕೂಡ 4 ತಾಸು 5 ತಾಸು ಮಾತ್ರ ಚುನಾವಣೆಯನ್ನು ಮಾಡ್ತಕ್ಕಂಥ ಸಿದ್ದೇಶಣ್ಣನವರು ಎಷ್ಟು ಪ್ರಸ್ತುತ ಈ ದಾವಣಗೆರೆ ಜಿಲ್ಲೆಗೆ ಮುಖ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ನನ್ನ ವಿರುದ್ಧ ವಾಗೀಸ್ವಾಮಿಯನ್ನು ಎತ್ಕಟ್ಟಿದ್ರು, ಅವರಿಗೆ ಸರ್ಟಿಫಿಕೇಟನ್ನು ಮಾಡಿಸಿದ್ರು. ಅವರು ಕೂಡ ನನ್ನ ವಿರುದ್ಧ ಒಂದು SC ಕ್ಷೇತ್ರವನ್ನು ಈ ದಾವಣಗೆರೆ ಜಿಲ್ಲೆಯಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತಂದರೆ ಇವತ್ತು ದಾವಣಗೆರೆ ಜಿಲ್ಲೆಯ SC ST ಜನ ಯಾರಿಗೆ ಮತವನ್ನು ಹಾಕಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತು ಒಂದೇ ಒಂದು SC ಕ್ಷೇತ್ರವನ್ನು ಕಳೆದಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದೇಶಣ್ಣವರು ಯಜಮಾನರಾಗಿ ಅವ್ರನ್ನ ಕರೆಸಿ, ನಾಳೆ ನನ್ನ ಚುನಾವಣೆ ಬರ್ತಾ ಇದೆ, ನೀನು ವಾಪಸ್ ತೆಗೆದುಕೋಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ನುಡಿಲಿಲ್ಲ. ನಾನು ಬಾಡ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕಾಲಿಗೆ ಬಿದ್ದು ಕೇಳಿದೆ, ಸ್ವಾಮಿ ದಯವಿಟ್ಟು ಅವ್ರಿಗೆ ಮತವನ್ನು ಹಾಕಬೇಡಿ ಅಂತನಾದರೂ ಹೇಳಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ, ಕಣ್ಣೀರನ್ನು ತೆಗೆದ್ರು ಕೂಡ ಅವರು ಈ ಮಾತನ್ನು ಹೇಳಲಿಕ್ಕೆ ಮುಂದಾಗಲಿಲ್ಲ. ಮತ್ತೆ ಅವರಿಗೆ ಫೋನ್ನಲ್ಲಿ ಮಾತನಾಡಿ ನೀನು ನಿಲ್ಲೋ ಜೋರಾಗಿ ಕ್ಯಾನ್ವಸ್ ಮಾಡುವಂತಕ್ಕಂಥ ವಿಚಾರವನ್ನು ಹೇಳಿದಾಗ ಇದು ಯಾವ ನ್ಯಾಯದ ಪರಿಸ್ಥಿತಿ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. ಒಂದು ಕಡೆ ಕರುಣಾಕರ್ ರೆಡ್ಡಿ ಅವರಿಗೆ ಅವರ ವಿರೋಧದಲ್ಲಿ ಇರ್ತಕ್ಕಂಥವರಿಗೆ ಹಣ ಕೊಡ್ತಾರೆ, ಅವರು ನಮ್ಮ ಬಿಸ್ನೆಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವಳಿ ಅಜಯ್ರವರಿಗೆ ಆಡಬಾರ್ದ ನೋವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ನಾಗರಾಜ್ರವರಿಗೂ ಕೂಡ ಇದೇ ಪರಿಸ್ಥಿತಿಯನ್ನು ತಂದಿದ್ದಾರೆ. ಹಾಗಾದರೆ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥವ್ರ ಪರಿಸ್ಥಿತಿ ಏನಾಗಿರಬೇಕು? ಅಸೆಂಬ್ಲಿ ಚುನಾವಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬ MP ಕರ್ತವ್ಯ ಇರ್ತದೆ. ಪ್ರತಿಯೊಬ್ಬ MLAಗಳನ್ನು ಗೆಲ್ಸ್ಕೊಂಡ್ರೆ ಮುಂದಿನ ಚುನಾವಣೆಗಳಿಗೆ ಉತ್ತಮವಾದ ಫಲಿತಾಂಶ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ಅವ್ರು ಮನಗಾಣಲಿಲ್ಲ. ಅದೇ ರೀತಿ ಅವರು ಈ ರೀತಿ ನಡ್ಕೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. 8 ಕ್ಷೇತ್ರದ ಏನು ಅಭ್ಯರ್ಥಿಗಳಿದ್ದೀವಿ ಎಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಿ ಹೈಕಮಾಂಡ್ಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಸ್ವಾಮಿ, ನೀವು ಮಾಡಿರ್ತಕ್ಕಂಥದ್ದು ತಪ್ಪು, ನಿಮ್ಮ ಹಿಂದೆ ನಾವಿದ್ರೂ ಕೂಡ ಈ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯವನ್ನು ಈ ದೇಶಕ್ಕೆ ಕೊಡ್ತಕ್ಕಂಥ ನರೇಂದ್ರ ಮೋದಿಯವರ ಹಿಂದೆ ನಾವೆಲ್ಲರೂ ಕೂಡ ಇದ್ದು ಕೂಡ ಈ ಪರಿಸ್ಥಿತಿ ಒದಗಿದೆ ಅಂತಕ್ಕಂಥ ಮಾತನ್ನು ಸುದ್ದಿ ಮಾಧ್ಯಮದ ಮಿತ್ರರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇಚ್ಛೆಯನ್ನು ಪಡ್ತಿದ್ದೇನೆ. ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಮಗೆ ನೋವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇವತ್ತು ದಾವಣಗೆರೆ ದೊಡ್ಡ ಜಿಲ್ಲೆ, ಸುಮಾರು 16-17 ಲಕ್ಷ ಮತದಾರ ಇರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ಕಾರ್ಯಕರ್ತರಿಗೆ ಒಂದು ಸ್ವಲ್ಪನೂ ಕೂಡ ಬೆಲೆ ಇಲ್ಲ. ಹಾಗಾಗಿ ನಾವೆಲ್ಲ ಮನವಿ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ಸಾಕು 7 ಬಾರಿ ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟಿದ್ದೀರಾ, ಈಗೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಬರ ಅಂತ ಕೆಲಸವನ್ನು ಮಾಡ್ತೀವಿ ಅಂತೇಳಿ ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರಿಗೂ ಸಹಿತ ನಾವು ಎಲ್ಲ ನಿಯೋಗ ತಗೊಂಡೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡು ಇವತ್ತು ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಂಥ ನಾಯಕ ನಮ್ಮ ದಾವಣಗೆರೆ ಜಿಲ್ಲೆಗೆ ಬೇಕಾಗಿದೆ. ಇವತ್ತು ನಾವೆಲ್ಲ ತುಂಬ ನೋವನ್ನು ಅನುಭವಿಸ್ತಿದ್ದೀವಿ. ನಾವು ಇವತ್ತು ನನಗೆ ಸಹಿತ ರಾಜ್ಯದ ವರಿಷ್ಠರು ನಾನು ಮಾಡಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯನಾಗಿ, ಮೇಯರ್ ಆಗಿ, ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆಯನ್ನು ಒಂದು ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ರಾಷ್ಟ್ರ ನಾಯಕರು ನನ್ನನ್ನು ಕೊಂಡಾಡಿದರು. ಹಾಗಾಗಿ ನನಗೆ ಕೆಲವೊಂದು ಕೆಲಸಗಳನ್ನು ಸಹಿತ ಕೊಟ್ಟರು. ನನಗೆ ಪಾಂಡಿಚೇರಿಗೆ ಒಂದು MLA ಕಾನ್ಸ್ಟಿಟ್ಯೂನ್ಸಿಗೆ ನನ್ನನ್ನು ಅಲ್ಲಿ ಉಸ್ತುವಾರಿಯಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಗುಲ್ಬರ್ಗಕ್ಕೂ ಸಹಿತ ನನ್ನನ್ನು ಅಲ್ಲಿ ಉಸ್ತುವಾರಿ ಮಾಡಿರ್ತಕ್ಕಂಥದ್ದು. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅಲ್ಲಿ ಗೆಲ್ಸ್ಕೊಂಬಂದಿರೋದನ್ನ ನೋಡಿ ನನಗೆ ವರಿಷ್ಠರು ಟಿಕೆಟನ್ನು ಕೊಟ್ಟಂಥ ಸಂದರ್ಭದಲ್ಲಿ, ನಿನಗೆ ಯಾರು ಟಿಕೆಟ್ ಕೊಟ್ಟರು, ಯಾವನ್ ಕೊಟ್ಟ ನಿನಗೆ ಟಿಕೆಟ್ ಅಂತೇಳಿ
ಅವ್ರದ್ದೇ ಆದಂಥ ಕಾರ್ಯಕರ್ತರ ಎದುರಿಗೆ ನನಗೆ ಕಿಂಡಲ್ ಮಾಡಿರ್ತಕ್ಕಂಥದ್ದು, ನನಗೆ ನೋಯೋ ರೀತಿಯಲ್ಲಿ ನನಗೆ ಅವಮಾನ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಬೇಸರ ಆಗಿ, ನಮಗೆ ಇವತ್ತು ಒಳ್ಳೆ ಒಬ್ಬ ನಮ್ಮ ದಾವಣಗೆರೆ ಜಿಲ್ಲೆಯನ್ನು ತಗೊಂಡೋಗ್ತಾ ಇರತಕ್ಕಂಥ ಒಳ್ಳೆ ನಾಯಕ ಬೇಕು ಅನ್ನೋ ಒಂದು ಉದ್ದೇಶದಿಂದ ರವೀಂದ್ರನಾಥ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ, ರೇಣುಕಸ್ವಾಮಿ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ಸಹಿತ ಎಲ್ಲಿಗೂ ಸಹಿತ ಹೋಗಿ ಎಲ್ಲ ನಾಯಕರನ್ನ ಭೇಟಿ ಮಾಡಿದ್ವಿ. ಒಳ್ಳೆಯ ಒಬ್ಬ ನಮ್ಮನ್ನೆಲ್ಲ ವಿಶ್ವಾಸದಿಂದ ತಗೊಂಡೋಗಂಥ ನಾಯಕನಿಗೆ ಟಿಕೆಟನ್ನು ಕೊಡ್ರಿ ಅಂತ ನಾವು ಕೇಳಿದಾಗ್ಯೂ ಸಹಿತ ಇವತ್ತು ಮತ್ತು ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲ ನೋವಾಗಿದೆ. ನಾವೇನು ಯಾರ ವಿರುದ್ಧವೂ ಅಲ್ಲ, ಯಾರ ಪರನೂ ಅಲ್ಲ. ಇವತ್ತು ನಮ್ಮ ದಾವಣಗೆರೆ ಕ್ಷೇತ್ರ ಸುಮಾರು 30 ವರ್ಷದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂತ ಬಂದಿದೆ. ಈ ಸರಿನೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಣ್ಣನವರ ಅವ್ರದ್ದೇನು ಕನಸಿದೆ 28ಕ್ಕೆ 28 ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕು ಅಂತೇಳಿ, ನಮ್ಮ ನರೇಂದ್ರ ಮೋದಿಜಿಯವರ ಏನು ಆಸೆ ಇದೆ, ಗುರಿ ಇದೆ, 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವು ನಮ್ಮ ದೇಶದಲ್ಲಿ ಗೆಲ್ಲಬೇಕು ಅಂತೇಳಿ, ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ವಂಚಿತ ಆಗಬಾರ್ದು, ನಮ್ಮ ಕೈ ತಪ್ಪಬಾರ್ದು ನಮ್ಮ ಜಿಲ್ಲೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸಮೀಕ್ಷೆ ನಡೆಸ್ರಿ, ಸಮೀಕ್ಷೆ ನೋಡಿ ಸಮೀಕ್ಷೆ ಮುಖಾಂತರ ಯಾರ್ದು ಬರುತ್ತೆ ಅವರಿಗೆ ಟಿಕೆಟನ್ನು ಕೊಡ್ರಿ ಅಂತ ಮನವಿ ಮಾಡಿದ್ವಿ. ಅದು ಬಿಟ್ಟರೆ ಮತ್ತೇನಿಲ್ಲ. ಇವತ್ತು ನಮ್ಮ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡೋಗ ಅಂತ ಇಲ್ಲಿರ್ತಕ್ಕಂಥ ನಾಯಕರ ಥರ ನಮಗೆ ಒಬ್ಬ ನಾಯಕ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೇಳಿದ್ದು. ಹಾಗಾಗಿ ನಮಗೆಲ್ಲ ನೋವಾಗಿದೆ. ಇವತ್ತು ರವೀಂದ್ರನಾಥ್ ಸಾಹೇಬರು, ರೇಣುಕಸ್ವಾಮಿ ಅವರು ಇವರೆಲ್ಲ ಒಂದು ತೀರ್ಮಾನವನ್ನು ತಗೊಳ್ಳಲಿದ್ದಾರೆ. ನಿಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆಯಂತೆ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಜನರು ಇವತ್ತು ಬಂದಿದ್ದೀರಿ, ನೀವೆಲ್ಲ ಯಾರಿಗೂ ಕೂಡ ನಾವು ಕರೆದಿಲ್ಲ ಜನರಿಗೆ ನೀವು ಬರ್ರಿ ಅಂತೇಳಿ, ತಾವೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದೀರಿ. ಮುಂದೂ ಸಹಿತ ದೊಡ್ಡ ಹೋರಾಟವನ್ನು ಮಾಡೋಣ, ಅಭ್ಯರ್ಥಿಯನ್ನು ಚೇಂಜ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲ ಕೂಗು ಬರ್ತಾ ಇದೆ. ನಮ್ಮ ಕಾರ್ಯಕರ್ತರುಗಳು ಸಹಿತ ನಮಗೆ ಕೇಳ್ತಾರೆ, ಇವತ್ತು ನಾವು ಹೋದ್ರೆ ನಮಗೆ ಬೆಲೆ ಇಲ್ಲ. ಇವತ್ತು ಎಷ್ಟೋ ಜನ ನನ್ನ ಚುನಾವಣೆಯಲ್ಲೇ ಸಹಿತ ನಮ್ಮ ಕೆಲವು ಆತ್ಮೀಯ ಕಾರ್ಯಕರ್ತರುಗಳನ್ನು ಅವರು ಚುನಾವಣೆಗೆ ಓಡಾಡಿದ್ರು ಅಂದರೆ ನಾವು ಚುನಾವಣೆ ಮಾಡಲ್ಲ, ನಮಗೆ ಅವ್ರ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ರು. ಹಾಗಾಗಿ ಅವ್ರನ್ನ ದೂರ ಇಟ್ಟು ಚುನಾವಣೆ ಮಾಡಿದ್ರು. ನಮಗೆ ಬೇಕಾದಂಥ ಕಾರ್ಯಕರ್ತರು ಇವತ್ತಿನ ದಿವಸ ರಾಜಕಾರಣ ಚುನಾವಣೆ ಅಂತಂದ್ರೆ ಕಳ್ಳನೂ ಬೇಕು, ಸುಳ್ಳನೂ ಬೇಕು, ಮೋಸಗಾರನೂ ಬೇಕು, ಎಲ್ಲರೂ ಬೇಕು. ಇವತ್ತು ಮತದಾರ ಯಾರೇ ಆಗಿರಲಿ, ಒಂದು ಮತದಿಂದ ಸೋತಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸಾಕಷ್ಟು ಜನರನ್ನ ನಮ್ಮ ದೇಶದಲ್ಲಿ ನಾವು ಕಂಡಿರ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯೆಲ್ಲ ವರ್ತನೆಗಳನ್ನು ಮಾಡಿರ್ತಕ್ಕಂಥದ್ದು. ಚುನಾವಣೆ ಟಿಕೆಟ್ ಘೋಷಣೆ ಆದಮೇಲೂ ಸಹಿತ ಸುಮಾರು 8-10 ದಿನಗಳ ಕಾಲ ನನಗೆ ಪ್ರಚಾರಕ್ಕೆ ಅವಕಾಶ ಕೊಡ್ದೇನೆ ನನಗೆ ಸಾಕಷ್ಟು ನೋವು ಮಾಡಿರ್ತಕ್ಕಂಥದ್ದು. ಅದನ್ನು ನಾವು ವರಿಷ್ಠರ ಮುಂದೆ ಇಟ್ಟು ನಾವು ಕೇಳಿದ್ದೀವಿ, ನಮಗೆ ನೋವಾಗಿದೆ ಅಂತೇಳಿ. ನಾವೇನು ಅವರು ವೈಯಕ್ತಿಕವಾಗಿ ನಾವು ಅವ್ರಿಗೇನು ವಿರೋಧ ಮಾಡ್ತಾ ಇಲ್ಲ. ಇವತ್ತು ಪಾರ್ಟಿ ನಮ್ಮನ್ನು ಗುರುತಿಸಿ ಒಂದು ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಗೆಲ್ಸ್ಕೊಂಬರೋ ಅಂತ ಒಂದು ಕೆಲಸವನ್ನು ಮಾಡಿದರೆ, ಇವತ್ತು ನಾವ್ಯಾಕೆ ನಮ್ಮನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಿದ್ರೆ ಇವತ್ತು ನಾವ್ಯಾಕೆ ಮಾಧ್ಯಮದ ಮುಂದೆ ನಮ್ಮ ಕಾರ್ಯಕರ್ತರ ಮುಂದೆ ಬಂದು ನಮ್ಮ ನೋವನ್ನು ಹೇಳ್ಕೊಳ್ತಿದ್ವಿ. ಹಾಗಾಗಿ ಈ ನೋವನ್ನು ಸರಿಪಡಿಸೋದಕ್ಕೆ ವರಿಷ್ಠರಲ್ಲಿ, ತಮ್ಮ ಮೂಲಕ ನಾನು ವರಿಷ್ಠರಲ್ಲಿ ಮನವಿ ಮಾಡ್ಕೊಳ್ತೀವಿ, ತಾವೆಲ್ಲ ಸೂಕ್ತ ನಿರ್ಧಾರವನ್ನು ತಗೊಂಡು ನಮ್ಮ ದಾವಣಗೆರೆ ಜಿಲ್ಲೆಗೆ ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಭಾರತ್ ಮಾತಾ ಕಿ ಜೈ. ಇಲ್ಲಿ ಸೇರಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದು ತಮ್ಮೆಲ್ಲ ಗೊತ್ತಿರುವಂತೆ ನಮ್ಮ ನಾಯಕರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ದರೂ ಕೂಡ ಈ ಒಂದು ಚುನಾವಣೆಗೆ ನಾವು ತಮಗೆಲ್ಲ ಗೊತ್ತಿರುವಂತೆ 3 ತಿಂಗಳಿಂದ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೊಸಬರಿಗೆ ಈಗ ಒಂದೇ ಕುಟುಂಬದಲ್ಲಿ ಈಗ ಸುಮಾರು 30 ವರ್ಷ 7 ಸಲ ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಈ ಸಲ ಹೊಸಬರಿಗೆ ಅವಕಾಶ ಮಾಡಿಕೊಡ್ಲಿ ಇದು ಅಂತ ಹೇಳಿ ನಾವು ಕೇಳ್ಕೊಂಡ್ವಿ. ಇದು ನಮ್ಮ ಭಾವನೆ ಅಷ್ಟೇ ಅಲ್ಲ, ಇಡೀ ಕ್ಷೇತ್ರದ ಜನರ, ಮತದಾರರ ಮತ್ತು ಪ್ರಮುಖ ಕಾರ್ಯಕರ್ತರ, ಮುಖಂಡರ ಈ ಒಂದು ಭಾವನೆಯನ್ನು ನಾವು ವ್ಯಕ್ತಪಡಿಸಿದ್ವಿ. ಇವತ್ತು ಕೂಡ ತಮ್ಮೆಲ್ಲ ಕಾರ್ಯಕರ್ತರ ಭಾವನೆಗಳನ್ನು ಮಾತಾಡೋದಕ್ಕೋಸ್ಕರ ಸೇರ್ಕೊಂಡು ಇವತ್ತು ಮಾತಾಡಿ ನಮ್ಮ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಬದಲಾವಣೆ ಆಗಲೇಬೇಕು ಅನ್ನೋ ಒಂದು ಕೂಗು ಎಲ್ಲ ಕಡೆ ಕೇಳಿ ಬಂದಿರೋದ್ರಿಂದ ನಾವಿವತ್ತು ಸೇರ್ಕೊಂಡು ನಮ್ಮ ವರಿಷ್ಠರಿಗೆ, ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರಿಗೆ ಮನವಿ ಮಾಡ್ಕೊತಿದ್ದೀವಿ. ಇನ್ನೂ ಸಮಯ ಇದೆ, ನಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿರಿ. ಯಾಕೆ ಅಂದರೆ ಇವತ್ತು ನಿನ್ನೆ ರಾತ್ರಿ 8 ಗಂಟೆಯಿಂದ ಲೀಸ್ಟ್ ಅನೌನ್ಸ್ ಆಗಿದೆ. ಅನೌನ್ಸ್ ಆದಮೇಲೆ ಸುಮಾರು 100 ಕಾಲು ನಮ್ಮ ಕಾರ್ಯಕರ್ತರು ಮತದಾರರು ನನಗೆ ಫೋನ್ ಮಾಡಿದರು.
ಬಹಳ ಜನ ಮತದಾರರು ಹೇಳ್ತಾರೆ ಯಾರು ಗಂಡಸರು ಇರ್ಲಿಲ್ವ ದಾವಣಗೆರೆಗೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ, ಆದರೆ ಅದೇ ಹೆಣ್ಮಕ್ಳು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲೇ ಕೆಲಸ ಮಾಡಿದಂಥವ್ರು, ಭಾರತೀಯ ಜನತಾ ಪಾರ್ಟಿಯ ಬಾವುಟ ಹಿಡಿದು ಹೋರಾಟ ಮಾಡಿದಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗಾದ್ರೂ ಕೊಡ್ಬೋದಿತ್ತು ಅನ್ನೋದು ಬಹಳ ಜನ ಮತದಾರರ ಮಾತು. ಜೊತೆಗೆ ಹೇಳ್ತಾರೆ ನನಗೆ ಮನಸ್ಸಿಗೆ ನೋವಾಗ್ತಾ ಇರ್ತಕ್ಕಂಥದ್ದು, ಎಲ್ಲಿ ನಾವೊಂದು ಕ್ಷೇತ್ರ ಕಳ್ಕೊಳ್ತೀವಿ ಅನ್ನೋ ಒಂದು ಬೇಸರನೂ ಕೂಡ. ಯಾಕೆಂದರೆ ಮತದಾರರು ಫೋನ್ ಮಾಡಿದಾಗ ಹೇಳ್ತಕ್ಕಂಥದ್ದು, ನೋಡಿರಿ ಅದೇ ಕ್ಯಾಂಡಿಡೇಟ್ ಆದರೆ ನಾವು ಮನಸ್ಸಿನಲ್ಲಿ ನರೇಂದ್ರ ಮೋದಿಜಿಯವರಿಗೆ ಸಾರಿ ಕೇಳ್ಕೊಂಡು ಮುಂದಿನ ನಿರ್ಧಾರ ತಗೊಳ್ತೀವಿ ಅಂತ ಬಹಳ ಜನ ಕಾರ್ಯಕರ್ತರು ನನಗೆ ಹೇಳಿದರೆ. ಆ ಉದ್ದೇಶದಿಂದ ನಮ್ಮ ವರಿಷ್ಠರಲ್ಲಿ ಮನವಿ ಮಾಡ್ಕೊತಿದ್ದೀವಿ, ಆದಷ್ಟು ಬೇಗ ಈ ಒಂದು ಅಭ್ಯರ್ಥಿಯನ್ನು ಚೇಂಜ್ ಮಾಡಬೇಕು. ಈ ಒಂದು ನಾವು ಕೂಡ ನರೇಂದ್ರ ಮೋದಿಜಿಯವರು 3ನೇ ಸಲ ಪ್ರಧಾನಿ ಆಗಲೇಬೇಕು, ಅದಕ್ಕೆ ದಾವಣಗೆರೆ ಕ್ಷೇತ್ರನೂ ಕೂಡ ಒಂದು ಆಗಿರಬೇಕು ಅನ್ನೋದು ನಮ್ಮ ಅನಿಸಿಕೆ. ಧನ್ಯವಾದಗಳು ಬಂದಿದೆ. ಇಂದು ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಗುರು ಹಿರಿಯರೇ, ಇವತ್ತು ನಮ್ಮ ಹೋರಾಟ ಕುಟುಂಬ ರಾಜಕಾರಣದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಮತ್ತು ಏನು ಹೊಂದಾಣಿಕೆ ರಾಜಕೀಯದ ವಿರುದ್ಧ ಇವತ್ತು ನಮ್ಮ ಹೋರಾಟ. ಇದಕ್ಕೂ ಇಡೀ ದಾವಣಗೆರೆಯ ಭಾರತೀಯ ಜನತಾ ಪಕ್ಷದ 90% ಇವತ್ತೇನು ನಾಯಕರಲ್ಲಿ ಸೇರಿದ್ವಿ. ಇದಕ್ಕೆ ಕಾರಣ ಇಲ್ಲಿ ನಡೆದಿರ್ತಕ್ಕಂಥ ಕೌಟುಂಬಿಕ ರಾಜಕಾರಣದ ಈ ಪರಿಸ್ಥಿತಿ. 2 ವರ್ಷಗಳಿಂದ ತಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿದೆ. ಮಾನ್ಯ ಶ್ರೀ MP ಅವರು, ಸಿದ್ದೇಶಣ್ಣ ಅವರು, ನಾನು ಇನ್ನು ಮುಂದೆ MP ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾವು ನಮಗೂ ಕೂಡ ಒಬ್ಬ ಯುವಕರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ 25-30 ವರ್ಷ ಕೆಲಸ ಮಾಡಿದಂಥ ನಮ್ಮಂಥ ಯುವಕರಿಗಳಿಗೆಲ್ಲ ಆಸೆ ಚಿಗುರ್ತು. ನಾವು ಕೂಡ ಯಾಕೆ ಪ್ರಯತ್ನ ಮಾಡಬಾರ್ದು, ನಾನು ವಿದ್ಯಾವಂತನಾಗಿದ್ದೀನಿ, ನಾನು ನಮ್ಮ ಈ ದಾವಣಗೆರೆ 25-30 ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿ ಇಲ್ಲದೆ ಹಿಂದೆ ಹೋಗ್ಬಿಡ್ತು. ಇನ್ನಾದರೂ ನಾನೇನಾದ್ರು ನಮ್ಮ ನಾಯಕರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ MP ಗಳು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದಂಥ ನಂದನ್ನ ಗುರುತಿಸಿ, ಯಾಕೆ ಅಂತಂದರೆ ಅವರ ತಂದೆಯವರಿಗೂ ಕೂಡ ನಾನು MBBS ಓದುವಾಗಲೂ ಕೂಡ ಮನೆಗೆ ಹೋಗಿ ಪೋಸ್ಟರ್ ಹಂಚಿ, ಕರಪತ್ರ ಹಂಚಿ ಕೆಲಸ ಮಾಡಿರ್ತಂಥವ್ರು ನಮ್ಮ ಮನೆಯವರು ಎಲ್ಲರೂ ಕೂಡ, ನಮ್ಮ ಮನೆಯವರ ಸಮೇತ ಅಂತ ಹೋರಾಟ ಅವ್ರಿಗೋಸ್ಕರ ಮಾಡಿ ಅಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಅವ್ರು ಅವಕಾಶ ಮಾಡಿಕೊಡ್ತಾರೆ ಅಂದರು. ಒಂದು ಸಾರಿ ನಾನು ಒಂದು ಉಚಿತವಾದ ನಮ್ಮ ದಿವಂಗತ ಮನೆಯವರು ಪ್ರೀತಿ ರವಿಕುಮಾರ್ ಅವರ ಹೆಸರಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮಿತ್ರವರು ಈ ರೀತಿ ಉಚಿತ ಸೇವೆ ಮಾಡ್ತಾ ಇದ್ರ, ನಿಮ್ಮಂಥ ಸೇವೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ, ಪಾರ್ಲಿಮೆಂಟಿಗೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಕೇಳಿದಾಗ, ತೊಂದರೆ ಇಲ್ಲ, ನಮ್ಮ ಹಿರಿಯರು ವರಿಷ್ಠರು ಮುಖಂಡರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಅವರು ಒಪ್ಕೊಂಡ್ರೆ ನಾನು ನಿಲ್ತೀನಿ ಅದನ್ನು ಹೇಳಿದಾಗ ಅದನ್ನು ಕೇಳಿಬಿಟ್ಟು ಯಾವತ್ತು ಅದನ್ನು ಕೇಳಿದ್ರು ಅವತ್ತಿಂದನೇ ನಮ್ಮ ವಿರುದ್ಧ ದ್ವೇಷ ರಾಜಕಾರಣ ಶುರುವಾಯಿತು. ನಮ್ಮ ಕುಟುಂಬದ ವಿರುದ್ಧ ದ್ವೇಷ ರಾಜಕಾರಣ ಶುರುವಾಯಿತು. ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ತಂದೆನ, ನಮ್ಮ ತಮ್ಮಗಳನ್ನ ಎಲ್ಲರನ್ನೂ ಉಚ್ಚಾಟನೆ ಮಾಡಿಸಿದ್ರು ಯಾವುದೇ ಕಾರಣದಲ್ಲಿ. 4 ಜನ ಯಾರಾದರೂ ಇದುವರೆಗೂ ಇಡೀ ಭಾರತೀಯ ಜನತಾ ಪಕ್ಷದ ಭಾರತೀಯ ಇತಿಹಾಸದಲ್ಲಿ ನೀವು ಯಾರಾದರೂ ಕೇಳಿದ್ರೆ ಈ ರೀತಿ ಉಚ್ಚಾಟನೆ, ಅದು ಯಾವುದೇ ಲೀಗಲ್ ಪ್ರೊಸೀಜರ್ ಇಲ್ದಲೆ, ಯಾವುದೇ ಒಂದು ನೋಟಿಸ್ ಇಲ್ದಲೇ ಈ ರೀತಿ ಸರ್ವಾಧಿಕಾರಿ ಧೋರಣೆಯಿಂದ ದಬ್ಬಾಳಿಕೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಉಚ್ಚಾಟನೆ ಮಾಡಿದ್ರು. ನಾವು ಕೈ ಕಾಲು ಹಿಡ್ಕೊಂಡು ಅವರಿಗೆ ಬೇಡ್ಕೊಂಡ್ವಿ, ನಾವು ತಪ್ಪು ಮಾಡಿಲ್ಲ, ನಾವು ಭಾರತೀಯ ಜನತಾ, ನನ್ನ ತಾಯಿನ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನನ್ನ ಭಾರತೀಯ ಜನತಾ ಪಕ್ಷನ ನಾನು ಪ್ರೀತಿ ಮಾಡ್ತೀನಿ. ಡಬ್ಬುನ ನೀವು ಈ ರೀತಿ ಉಚ್ಚಾಟನೆ ಮಾಡಿಬಿಡ್ರಿ, ನಮಗೆ ಮನಸ್ಸು ನೋವಾಗುತ್ತೆ. ನನಗಿಂತೂ 81-82 ವಯಸ್ಸಾಗಿರ್ತಕ್ಕಂಥ ನಮ್ಮ ತಂದೆಯವರು, ಅವರು ಸಣ್ಣವರಿದ್ದಾಗಿಂದನೂ ಜನಸಂಘದಿಂದ, ರಾಷ್ಟ್ರೀಯ ಸಂಘದಿಂದ ಕೆಲಸ ಮಾಡ್ಕೊಂಡು ಬಂದಿದ್ರು. ಅವ್ರಿಗೆ ಎಷ್ಟು ನೋವಾಗ್ಬೋದು, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ನೀವು ಇಂಥ ಅನ್ಯಾಯ ಮಾಡಬೇಡಿ ಅಂತ ಕೇಳ್ಕೊಂಡೆ. ದೌರ್ಜನ್ಯದಿಂದ ಮಾತಾಡಿದ್ರು ನಮ್ಮ ಮೇಲೆ. ಅದಾದ ನಂತರ ಅದು ಆಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂಥ ರೇಣುಕಣ್ಣನವರು ಅವರು ಸ್ಪಂದಿಸಿದ್ರು. ಅದನ್ನು ನಮ್ಮ ನೋವನ್ನು ಅವರು ಅರ್ಥ ಮಾಡ್ಕೊಂಡ್ರು. ಇದು ಇಡೀ ಭಾರತೀಯ ಜನತಾ ಪಕ್ಷ ದಾವಣಗೆರೆಯಲ್ಲಿ ಈ ನೋವನ್ನು ನಮ್ಮನ್ನು ಆ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಂಡ್ರು ಅಂತಂದರೆ ನಮ್ಮ ಹಿರಿಯರಾದ ರೇಣುಕಣ್ಣವರು, ರವೀಂದ್ರನಾಥ್ ಅವರು, ಮಾಡಾಳ್ ವಿರೂಪಾಕ್ಷಣ್ಣವರು, ಲೋಕಿಕೆರೆ ನಾಗರಾಜ್ ಅವರು, ಅಜಯಣ್ಣವರು, ಬಸವರಾಜ್ ನಾಯ್ಕರವರು, ಇವರೆಲ್ಲರೂ ಒಟ್ಟಾಗಿ ಬಂದರು. ನಾವಿದ್ದೀವಿ, ನಿಮ್ಮ ಜೊತೆಗಿದ್ದೀವಿ, ನೀವು ಯೋಚನೆ ಮಾಡಬೇಡ್ರಿ, ನೀವು ಹೋರಾಟ ಮಾಡೋಣ, ಇದು ಹೋರಾಟ, ಈ ನಮ್ಮ ಹೋರಾಟ, ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ. ಇದು ಒಂದು ದೇವರೇ ಸಂಘ, ಈ ದುಷ್ಟ ಶಕ್ತಿಯ ವಿರುದ್ಧ ಹೋರಾಟ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಅಂತ ಹೇಳಿ ಎಲ್ಲರಿಗೂ ಕಿರುಕುಳ ಕೊಟ್ಟಿರ್ತಕ್ಕಂಥವ್ರು ಬಂದರು. ನಿಮಗೆಲ್ಲ ಗೊತ್ತಿದೆ, ಹಿಂದಿನ ಚುನಾವಣೆಯಲ್ಲಿ ಅವರು ಒಳ ರಾಜಕೀಯ ಮಾಡಿಬಿಟ್ಟು, ಒಳ ಸಂಚು ಮಾಡಿಬಿಟ್ಟು, ಬೇರೆ ಪಕ್ಷದ ಅಭ್ಯರ್ಥಿಗಳ ಜೊತೆಗೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವರಿಗೆಲ್ಲ ಹಣ ಕೊಟ್ಬಿಟ್ಟು ಅವ್ರನ್ನ ಕೆಲಸಕ್ಕೆ ಪ್ರಯತ್ನ ಮಾಡಿದರು. ಕರುಣಾಕರ್ ರೆಡ್ಡಿ ಅವರ ಕ್ಷೇತ್ರದಲ್ಲಿ ಬೇರೆ ಅಭ್ಯರ್ಥಿಗೆ ಹಣ ಕೊಟ್ಬಿಟ್ಟು ಅದು ನನ್ನ ವ್ಯವಹಾರ ಅಂತ ಹೇಳಿ ಕ್ಷೇತ್ರ ಅಭ್ಯರ್ಥಿ ಕೊಟ್ಬಿಟ್ಟು ಮಾಡಿದ್ರು. ಅದಲ್ದಲೆ ನಮ್ಮ ಪಕ್ಷದಲ್ಲಿ ಒಂದು ಏನಿದೆ ಅಂದರೆ, ಅವರು ಯಾರು MLA ಇರ್ಬೋದು ಅಥವಾ XMLA ಇರ್ಬೋದು, ಅವರ ಮಾತು ಕೇಳೇನೆ ಅಲ್ಲಿನ ಅಧ್ಯಕ್ಷರು, ಅಧ್ಯಕ್ಷರು ಮಾಡಬೇಕು. ಅವ್ರನ್ನ ಬಿಟ್ಟು ಹೊರತ ಮಾಡಿದ್ರು. ಇದು ಅವರು
ವಿರುದ್ಧ ಮಾಡಿಸಿದ್ರು. ಪಕ್ಷ ವಿರೋಧಿಗೆ ಚಟುವಟಿಕೆ ಈಗ ಯಾರಿಗೆ ಅಪ್ಲೈ ಆಗಬೇಕಿದ್ರು ಪಕ್ಷ ವಿರೋಧ ಚಟುವಟಿಕೆ ನನ್ನ ಮನೆತನ ಅಲ್ಲ ಉಚ್ಚಾಟ ಮಾಡ್ಬೇಕಾಗಿತ್ತು, ಅವ್ರನ್ನ ಉಚ್ಚಾಟ ಮಾಡ್ಬೇಕಾಗಿತ್ತು. ಇದು ಆದ್ರೆ ವಿಪರ್ಯಾಸ ಅಂತಂದ್ರೆ ಇದು ಭಾರತೀಯ ಜನತಾ ಪಕ್ಷದ ಇದು ಇವತ್ತು ನಾವು ಏನು ಕೌಟುಂಬಿಕ ರಾಜಕಾರಣದ ವಿರುದ್ಧ ಅಂತ ಹೇಳಿ ನಾವು ಮಾತಾಡ್ತೀವಿ. ಆದ್ರೆ ಇವತ್ತು ಇದೇ ಕೌಟುಂಬಿಕ ರಾಜಕಾರಣನ ಇದು ದಾವಣಗೆರೆಯಲ್ಲಿ ಇವ್ರು ಏನ್ ಹೇಳಿದ್ರು, ನನಗೆ ಹೇಳಿದ್ರೆ ನನ್ನ ಮನೆಗೆ ಯಾರ್ಯಾರು ಕೊಡ್ತಾರೆ, ಇವ್ರ ಮಗ ಮನೆ ಅಣ್ಣ ತಮ್ಮ ಮಗ ಇವ್ರ ಮರಿ ಮೊಮ್ಮಗ ಇವ್ರು ಎಲ್ಲಿವರೆಗೂ ಕಾಯ್ಬೇಕ್ರಿ ನಾವು ಏನ್ ಬೇರೆ ಯಾರು ರಾಜಕೀಯ ಮಾಡಬಾರ್ದಾ? ಇನ್ನು ಎಲ್ಲಿವರೆಗೂ ಲಿಸ್ಟ್ ಕೊನೆನೇ ಇರೋದಿಲ್ಲ. ಇದಕ್ಕೊಂದು ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ. ದಯವಿಟ್ಟು ಮಾಧ್ಯಮ ಈ ನಮ್ಮ ಸ್ನೇಹಿತರ ಮೂಲಕ ತಮ್ಮಲ್ಲಿ ಎಲ್ಲರೂ ಬೆಳ್ಕೊಳ್ಳೋದು ಇಷ್ಟೇನೆ ನಾನು ಕೈ ಜೋಡಿಸಿ ಬೆಳ್ಕೊತಾ ಇದ್ದೀನಿ. ಪ್ರಜಾಪ್ರಭುತ್ವ ಉಳಿಸಿ, ಭಾರತೀಯ ಜನತಾ ಪಕ್ಷ ಉಳಿಸಿ. ಇವತ್ತು ನಮ್ಮ ನೋವು ಒಡನಾಡದ ನೋವು ಇದೆ. ನಾವು ಸೇವೆ ಮಾಡೋಕ್ಕೋಸ್ಕರ ಬಂದಿರೋದು. ನನಗಲ್ಲ, ಯಾವುದೇ ಒಬ್ಬ ಮಹಿಳೆ ಯಾವ ಸಾಮಾನ್ಯ ಮಹಿಳೆ ಕೊಟ್ಟರು ಕೂಡ ನಾವೆಲ್ಲರೂ ನಿಂತು ನಾವು ಅವರಿಗೆ ಹೋರಾಟ ಮಾಡಿ ಕೆಲಸ ತೆಗ್ತಾ ಇರೋದ್ವಿ. ಇದು ನಾನು ಎಲ್ಲರೂ ನಿರ್ಧಾರ ಮಾಡಿ ಹಿರಿಯರೆಲ್ಲರೂ ನನ್ನ ಹೆಸರು ಹೇಳಿದ್ರು ನಿಜ. ಆದರೆ ನಿಜವಾಗ್ಲೂ ಕೂಡ ನನ್ನ ವೈಯಕ್ತಿಕ ಆಸಕ್ತಿ ಇದು ಆಸೆ ಏನಿಲ್ಲ. ಯಾರೇ ಒಬ್ಬ ಒಳ್ಳೆಯ ಉತ್ತಮಸ್ತ್ರ ವಿದ್ಯಾವಂತ ಯುವಕ ಕೆಲಸ ಮಾಡ್ತಕ್ಕಂಥ ಮೋದಿಜಿಯವರ ಆಶಯದಂತೆ ಭಾರತೀಯ ಜನತಾ ಪಕ್ಷದ ಏನು ಆಶಯಗಳಂತೆ ಸಿದ್ಧಾಂತದಂತೆ ಕೆಲಸ ಮಾಡ್ತಕ್ಕಂಥ ಯಾರೇ ಬಂದರೂ ಕೂಡ ಅವರಿಗೆ ನಾವು ಕಾಲಿಗೆ ಬಿದ್ದು ಅವರಿಗೆ ತನು ಮನ ಧನ ಅರ್ಪಿಸಿ ನಾವು ಕೆಲಸ ಮಾಡ್ತೀವಿ. ಡಾಕ್ಟರ್ ರವಿಕುಮಾರ್ ಅವರಿಗೆ ಬದಲಾಗಬೇಕು ಮಾತಾಡ್ತಾರೆ. ನಮ್ಮ ಪಕ್ಷದ ಯುವಕರೇ, ನಮ್ಮ ಪಕ್ಷದ ಮುಖಂಡರುಗಳೇ, ಸುದ್ದಿ ಮಾತಾಡೋದಲ್ಲ. ಆದರೆ ದಾವಣಗೆರೆ ಮತ್ತು ಚಿತ್ರದುರ್ಗ ಅಖಂಡ ಜಿಲ್ಲೆ ಅಂತ ಸಂದರ್ಭದಲ್ಲಿ ಅಖಂಡ ಜಿಲ್ಲೆ ಇದ್ದಂಥ ಸಂದರ್ಭದಲ್ಲಿ 1999ರಲ್ಲಿ ಕಟ್ಟಿ ಬೆಳೆಸಿರ್ತಕ್ಕಂಥ ಯಾರಪ್ಪ ಏಕೈಕ ವ್ಯಕ್ತಿ ಅಂದ್ರೆ ರವೀಂದ್ರನಾಥ್. ಅದ್ರ ಜೊತೆ ಖುಷಿತನಗೌಡರು ಸಾಥ್ ಹಾಕಿ ಈ ಜಿಲ್ಲೆಯಲ್ಲಿ ಪಾರ್ಟಿ ಬರಲಿಕ್ಕೆ ಪಾರ್ಲಿಮೆಂಟ್ ಟಿಕೆಟ್ ರವೀಂದ್ರನಾಥ್ ಕೊಟ್ಟರು. ರವೀಂದ್ರನಾಥನ ಗೆದ್ದರ್ನ ಸೋಲ್ಸಿಬಿಟ್ರು. ಆ ಕೃಷ್ಣಮೂರ್ತಿ ಅಂತ ಹೇಳಿ ಹೊನ್ನಾಳಿ ನಮ್ಮ ಸಿದ್ದಪ್ಪ ತಹಸೀಲ್ದಾರ್ ಸಿದ್ದಪ್ಪನವರು ಅದನ್ನ ಆಂಜನೇಯನವರು ಇದ್ದಂತ ಸಂದರ್ಭದಲ್ಲಿ ಗೆದ್ದರ್ನ ಸೋಲ್ಸಿ ಅವನ್ನೆಲ್ಲ ಏನು ಬ್ಯಾಲೆಟ್ ಪೇಪರ್ಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಏನೇನ ಮಾಡಿ ಗೋಲ್ಮಾಲ್ ಮಾಡಿ ದುರ್ಕ್ ಹಾಕಿದ್ರು. ಆದ್ರೆ ಅವತ್ತೇ ಗೆದ್ದದ್ದು. ಇವತ್ತು ಸಿದ್ದೇಶಪ್ಪ ಏನ್ ಹೇಳ್ತಾರಂದ್ರೆ, ನಾನೇ ಶಾಮನೂರನ್ನ ಶೆಡ್ ಹೊಡೆದದ್ದು, ವಿರೋಧ ಮಾಡಿದ್ದು, ನಾನು ಬಿಟ್ರೆ ಯಾರು ಅದಾರ ಅಂತಂದು ಹೇಳಿ ಒಂದ್ಸರಿ ರವೀಂದ್ರನಾಥ್ ನರಸಿಂಹಪ್ಪ ಅವರು ನಾವು ಬೆಂಗಳೂರಾಗ ಅದು ಸ್ಟಂಟ್ ಐತೆ ನೋಡಕ್ ಹೋದಾಗ ಅಂದ್ರು, ಸಿದ್ದೇಶಪ್ಪ ನೀನು ಈಗ ಬಂದ್ರಲ್ಲಮ್ಮ, ನಿನಗೇನಲ್ಲ ರವೀಂದ್ರನಾಥ ಶೆಡ್ ಹೊಡೆದವರು ಶಾಮನೂರಿಗೆ ಅಂತ ಹೇಳಿದೆ, ನೀನೆಲ್ಲ ಮಿಲಾಪಿ ಕುಸ್ತಿ ಅಂತಂದು ಹೇಳಿ. ಯಾಕಂದ್ರೆ ಅವ್ರು ಈಗಲೂ ಮಿಲಾಪಿ ಕುಸ್ತಿಗೆ ಬಂದಿರೋದು. ಮೊನ್ನೆ ಏನು ಅಸೆಂಬ್ಲಿ ಚುನಾವಣೆ ಒಳಗೆ ನಮ್ಮ ರೇಣುಸ್ವಾಮಿ ಹೇಳಿದಂಗೆ ಎಲ್ಲ ಮಿಲಾಪಿ ಕುಸ್ತಿನೇ. ಅಲ್ಲಿ ಹರಪನಹಳ್ಳಿಗೆ ಕರುಣಾಕರ್ ರೆಡ್ಡಿ ಗೆಲ್ಲಬಾರ್ದು, ಒಂದು ಲತಾಗೆ ₹1,00,00,000 ಕೊಟ್ಟರು. ಹೊನ್ನಾಳಿಗೆ ರೇಣುಸ್ವಾಮಿ ಸೋಲ್ಬೇಕು, ದಾವಣಗೆರೆಗೆ ಉತ್ತರ ದಕ್ಷಿಣ ನಾವು ಸೋಲ್ಬೇಕು, ನಾನೇ ಇರ್ಬೇಕು, ಸರ್ಕಾರ ನಮ್ದು ಇರ್ಬೇಕು, ಬೈರಜ್ಜಿ ಬಸವರಾಜನ ಇಟ್ಕೊಂಡು ಜಿಲ್ಲೆನ ಲೂಟಿ ಮಾಡ್ಬೇಕು ಅನ್ನೋದು ಒಂದೇ ಏಕೈಕ ಗುರಿ ಹೊರತು ಬೇರೆ ಯಾರು ಬೆಳಿಬಾರ್ದು ಅನ್ನೋದೇ ಆತನ ಉದ್ದೇಶ. ಯಾಕಂದ್ರೆ ಇದು ಯಾವತ್ತೂ ಬಹಳ ದಿವಸ ಇರಲ್ಲ. ನಾವು ಸಿದ್ದೇಶಪ್ಪನ ಮಧ್ಯದಲ್ಲಿ ಕೆಲವ್ರಿಗೆ ಹೇಳ್ತಿದ್ವಿ, ಅವ್ನು ಬಹಳ ದುಷ್ಟ ಅದಾನೆ, ಅವ್ನು ಸ್ವಾರ್ಥಿ ಅದಾನ ಅಂತಂದೇಳಿ. ಕೆಲವರೆಲ್ಲ ಕೇಳವಲ್ರು. ಆದ್ರೆ ನಮ್ಮ ರೈತ ಸಂಘಟನೆ ನಮ್ಮ ರೇಣುಸ್ವಾಮಿಯವ್ರಿಗೆ ಹೇಳ್ತಿದ್ವಿ, ಅವರು ಏನಲ್ಲ ನಮ್ಮ ಸಿದ್ದೇಶಣ್ಣ ಅಂತ ಅನ್ನೋರು, ನಾವೇ ಅದಕ್ಕೆ ವಿರೋಧ ಮಾಡ್ತಿದ್ದು. ಆದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಈಗ ಅವ್ರಿಗೆಲ್ಲ ಗೊತ್ತಾಗಿ ಈಗೆಲ್ಲ ನಮ್ಮರೆಲ್ಲ ಸೇರಿದ್ದಾರೆ. ಬಹಳ ಸಂತೋಷ. ರೈತರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾದ ರೈತರ ಬಗ್ಗೆ ಕಾಳಜಿಲ್ಲ. ಪೇಪರ್ನ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರೆ ನಾನು 3 ದಿನ ಮುಂದುವರ್ಸ ಕೇಳಿದ್ದೀನಿ ಅಂತಂದೇಳಿ ಯಾವ ಮುಂದಿಲ್ಲ ಬಂದಿಲ್ಲ. ಹಾಡ ಮೀಟಿಂಗ್ ಬರ್ಲಿಲ್ರಿ, ICC ಸಭೆ ಸದಸ್ಯರು ಇದ್ದರು, ಅವ್ರು ಬರ್ಬೇಕಾಗಿತ್ತು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ನಿಜವಾದ ಬದಲಾವಣೆ ಮಾಡ್ಬೇಕು, ರಾಷ್ಟ್ರದ ನಾಯಕರು ಇದ್ರ ಬಗ್ಗೆ ಮಾಡ್ಬೇಕು ಅಂತ ಕೇಳಿ ಇವತ್ತು ಬದಲಾವಣೆ ಆಗ್ಬೇಕಂತ ಕೇಳ್ತಾರೆ.